ಆಹಾರದ ರುಚಿಯನ್ನ ಹೆಚ್ಚಿಸುವುದರ ಜೊತೆಗೆ ಮೆಡಿಸಿನಲ್ ಗುಣಗಳನ್ನ ಹೊಂದಿರುವಂತಹ ಹಾಗೇನೆ ಪ್ರಮುಖವಾಗಿ ಆಯುರ್ವೇದ ಮತ್ತು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗಳಲ್ಲಿ ಬಳಸುವಂತಹ ಸೌಂದರ್ಯ ಅಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಗಳ ತಯಾರಿಕೆಯಲ್ಲಿ ಕೂಡ ಯೂಸ್ ಮಾಡುವಂತಹ ಪದಾರ್ಥ ತುಪ್ಪ. ಹಾಗಾದ್ರೆ ಪ್ರತಿದಿನ ತುಪ್ಪ ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕರ ಪ್ರಯೋಜನಗಳು ಆಗ್ತವೆ ಅಂತ ಹೇಳಿ ನಾವ್ ಇವತ್ತು ತಿಳ್ಕೊಳ್ಳೋಣ. ನಾನ್ ನಿಮ್ ಕ್ಲಿನಿಕಲ್ ಡಯಟಿಷಿಯನ್ ರೇಖಾ. ನಮ್ ಹಿರಿಯರು ತುಪ್ಪದ ಸೈಂಟಿಫಿಕಲಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಗೊತ್ತಿಲ್ಲ ಅಂತಂದ್ರು ತುಪ್ಪ ಒಂದಿಲ್ಲ ಒಂದು ರೀತಿ ಸೇವನೆ ಮಾಡ್ತಾ ಇದ್ರು. ಯಾಕಂತಂದ್ರೆ ತುಪ್ಪ ಸೇವನೆ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಮಾತ್ರ ಅವ್ರಿಗೆ ಗೊತ್ತಿತ್ತು. ಪ್ರತಿದಿನ ಬಿಸಿ ಅನ್ನಕ್ಕ ಕಿಚಡಿ ಜೊತೆಗೆ ಹಾಗೇನೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಬಿಸಿ ಬಿಸಿ ಚಪಾತಿ ರೊಟ್ಟಿಗೆ ತುಪ್ಪ ಬೆಲ್ಲ ಉಪ್ಪು ಹಚ್ಚಿ ರೋಲ್ ಮಾಡಿ ತಿನ್ನಿಸ್ತಾ ಇದ್ರು. ಪಾಯಸ ಹುಗ್ಗಿ ಹೋಳ್ಗಿ ಹೀಗೆ ತುಪ್ಪ ಇಲ್ಲದೆ ನಮ್ ಹಬ್ಬಗಳ ಊಟ ಕಂಪ್ಲೀಟ್ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ವೇಟ್ ಲಾಸ್ ಮಾಡುವಂತ ಕಂಪನೀಸ್ ಮತ್ತು ಕೆಲವೊಂದಿಷ್ಟು ಹೆಲ್ತ್ ಎಕ್ಸ್ಪರ್ಟ್ಸ್ ಪ್ರತಿದಿನ ತುಪ್ಪ ಸೇವನೆ ಮಾಡಿದ್ರೆ ವೇಟ್ ಗೇನ್ ಆಗುತ್ತೆ ಮತ್ತು ಇದರಲ್ಲಿ ಹೈ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುವುದರಿಂದ ಹಾರ್ಟ್ಗೆ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಮಾತುಗಳನ್ನ ಕೇಳಿ ಬಹಳಷ್ಟು ಜನ ತುಪ್ಪನ ಸೇವನೆ ಮಾಡ್ಬೇಕೋ ಬೇಡೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ಅಲ್ವಾ. ಆದ್ರೆ ಡಯಾಬಿಟೀಸ್ ಇದ್ದವರು, ಹಾರ್ಟ್ ಪ್ರಾಬ್ಲಮ್, ಹೈ ಬಿಪಿ, ಹೈ ಕೊಲೆಸ್ಟ್ರಾಲ್, ಡೈಜೆಷನ್ ಪ್ರಾಬ್ಲಮ್ ಇದ್ದವರು, IBS, ಕಾನ್ಸ್ಟಿಪೇಷನ್ ಹೀಗೆ ಅನೇಕ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದವರು ಕೂಡ ಮತ್ತು ವೇಟ್ ಗೇನ್ ಮಾಡ್ಬೇಕು, ವೇಟ್ ಲಾಸ್ ಮಾಡ್ಬೇಕು ಅನ್ನೋರು ಕೂಡ ಪ್ರತಿದಿನ ನಾವು ತುಪ್ಪನ ಸೇವನೆ ಮಾಡಬಹುದು. ಯಾಕಂತಂದ್ರ ತುಪ್ಪದೊಳಗ ಹೈ ಸ್ಯಾಚುರೇಟೆಡ್ ಫ್ಯಾಟಿ ಅಷ್ಟ ಅಲ್ದ ಹಾರ್ಟ್ ಹೆಲ್ದಿ ಆಗಿರುವಂತಹ omega-3 ಮತ್ತು omega-6 ಫ್ಯಾಟಿ ಆಸಿಡ್ಗಳು ಇರುವುದರಿಂದ ನೀವು ತುಪ್ಪನ ಸೇವನೆ ಮಾಡಿದಾಗ ಹಾರ್ಟ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೇನೆ ಬ್ಯೂಟರಿಕ್ ಆಸಿಡ್ ಇರೋದ್ರಿಂದ ಗಟ್ ಹೆಲ್ದಿ ಬ್ಯಾಕ್ಟೀರಿಯಾಸ್ ಗ್ರೋತ್ ಅನ್ನ ಪ್ರಮೋಟ್ ಮಾಡೋದ್ರಿಂದ ಗಟ್ ಹೆಲ್ತ್ ಮತ್ತು ಡೈಜೆಷನ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನ ತುಪ್ಪ ಲ್ಯಾಕ್ಸೇಟಿವ್ ನೇಚರ್ ಹೊಂದಿರೋದ್ರಿಂದ IBS ಮತ್ತು ಕಾನ್ಸ್ಟಿಪೇಷನ್ ಇರುವಂತವ್ರು ಪ್ರತಿದಿನ ರಾತ್ರಿ ಡಿನ್ನರ್ ಒಳಗ 1 ರಿಂದ 2 ಚಮಚ ನೀವು ತುಪ್ಪ ಸೇವನೆ ಮಾಡಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾಗೂ ಕೂಡ ನೀವು ವಾರ್ಮ್ ವಾಟರ್ ಒಳಗೂ ಕೂಡ ತುಪ್ಪನ ಸೇವನೆ ಮಾಡಿದಾಗ ನಿಮ್ಗೊಂದು ಒಳ್ಳೆ ಎಫೆಕ್ಟ್ ಕೂಡ ಸಿಗುತ್ತೆ. ತುಪ್ಪದೊಳಗ ಇನ್ನೂ ಅನೇಕ ಹೆಲ್ದಿ ನ್ಯೂಟ್ರಿಯೆಂಟ್ಸ್ ಗಳು ಅಂದ್ರೆ ವಿಟಮಿನ್ A, D, E, K ಮತ್ತು ಕಾಂಜುಗೇಟೆಡ್ ಲಿನೋಲಿಕ್ ಆಸಿಡ್ಸ್ ಇರೋದ್ರಿಂದ ನೀವು ತುಪ್ಪನ ಸೇವನೆ ಮಾಡಿದಾಗ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ಸ್ ಗಳನ್ನ ರೆಡ್ಯೂಸ್ ಮಾಡುತ್ತೆ. ಹಾಗೇನೆ ತುಪ್ಪದೊಳಗ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರೋದ್ರಿಂದ ನೀವು ತುಪ್ಪ ಸೇವನೆ ಮಾಡಿದಾಗ ನಿಮ್ ಬಾಡಿ ಇನ್ಫ್ಲಮೇಷನ್ ಅಂದ್ರೆ ಬಾಡಿ ಪೇನ್ ಕೂಡ ಕಡಿಮೆ ಆಗುತ್ತೆ. ಇನ್ನ ತುಪ್ಪದೊಳಗ ಲುಬ್ರಿಕಂಟ್ ನೇಚರ್ ಇರೋದ್ರಿಂದ ನಿಮ್ಮ ಬೋನ್ಸ್ ಮತ್ತು ಮಸಲ್ಸ್ ಗಳ ಮೂವ್ಮೆಂಟ್ಸ್ ಕೂಡ ನೈಸ್ ಆಗುತ್ತೆ ಮತ್ತು ಅವುಗಳ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ತುಪ್ಪದೊಳಗ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಗಳು ಇರೋದ್ರಿಂದ ನೀವು ತುಪ್ಪ ಸೇವನೆ ಮಾಡಿದಾಗ ನಿಮ್ಮ ಸ್ಕಿನ್ ಮತ್ತು ಹೇರ್ ಹೆಲ್ತ್ಗೂ ಕೂಡ ಇದು ಒಳ್ಳೇದು. ಇನ್ನ ನಿಮ್ ಬಾಡಿ ಲೋ ಎನರ್ಜಿ ಫೀಲ್ ಆಗ್ತಾ ಇದ್ರ ಅಂದ್ರೆ ವೀಕ್ನೆಸ್ ಆಗ್ತಾ ಇದೆ ಅಂತಂದಾಗ ನೀವು ತುಪ್ಪನ ಸೇವನೆ ಮಾಡಿದಾಗ ಇದು ನಿಮ್ ಬಾಡಿಗೆ ಇನ್ಸ್ಟೆಂಟ್ ಆಗಿ ಎನರ್ಜಿನ ದೊರಕುತ್ತೆ. ಇಷ್ಟೇ ಅಲ್ಲದ ಪೋಸ್ಟ್ ಡೆಲಿವರಿ ವುಮೆನ್ಸ್ ಅಂದ್ರೆ ಬಾಣಂತಿಯರು, ಲ್ಯಾಕ್ಟೇಟಿಂಗ್ ಮದರ್ಸ್, ಹಿಮೋಗ್ಲೋಬಿನ್ ಡೌನ್ ಇದ್ದವರು, ವೇಟ್ ಗೇನ್ ಮಾಡಬೇಕು, ವೇಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಪ್ರತಿದಿನ ನೀವು ತುಪ್ಪನ ಸೇವನೆ ಮಾಡಬಹುದು. ಇನ್ನು ಕುಕ್ಕಿಂಗ್ ಅಲ್ಲಿ ಆಯಿಲ್ ಬಳಸಿ ಅದ್ರ ಜೊತೆಗೆ ಡೈರೆಕ್ಟ್ ಆಗಿ ತುಪ್ಪನ ಸೇವನೆ ಮಾಡಬೇಕು ಅನ್ನೋರು ಪ್ರತಿದಿನ 1 ರಿಂದ 2 ಚಮಚದಷ್ಟು ಅಂದ್ರೆ ಟೀ ಸ್ಪೂನ್ ಅಷ್ಟು ತುಪ್ಪನ ಸೇವನೆ ಮಾಡ್ಕೋಬಹುದು. ಇನ್ನ ಕುಕ್ಕಿಂಗ್ ಅಲ್ಲಿ ಓನ್ಲಿ ತುಪ್ಪನ ಬಳಸೋರು ಮತ್ತು ಡೈರೆಕ್ಟ್ ಆಗಿ ತುಪ್ಪನ ಸೇವನೆ ಮಾಡಬೇಕು ಅನ್ನೋರು ಪ್ರತಿದಿನ 3 ರಿಂದ 4 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇವನೆ ಮಾಡ್ಕೋಬಹುದು. ತುಪ್ಪನ ಒಗ್ಗರಣೆಗಳಲ್ಲಿ ಶಾಲೋ ಫ್ರೈ, ಡೀಪ್ ಫ್ರೈ ಮತ್ತು ಸ್ವೀಟ್ಸ್ ಗಳಲ್ಲಿ ಕೂಡ ನೀವು ಬಳಸಬಹುದು. ಈಗ ತುಪ್ಪನ ಪ್ರತಿದಿನ ತಿನ್ಬೇಕು ಅಂತ ಹೇಳಿ ಒಂದ್ ಕನ್ಕ್ಲೂಷನ್ ನಿಮ್ಗೆ ಸಿಕ್ಕಾಗಿದೆ. ಹಾಗಿದ್ರೆ ತುಪ್ಪ ಸೇವನೆ ಮಾಡ್ಬೇಕು ಅಂತ ತಿನ್ನೋರು ನೀವು ಮೊದ್ಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಪ್ರೊಸೆಸ್ಡ್ ಮತ್ತು ಪ್ಯಾಕ್ಡ್ ಇರುವಂತಹ ಎಲ್ಲಾ ಪದಾರ್ಥಗಳು ಅಂದ್ರೆ ಚಿಪ್ಸ್, ಕುರ್ಕುರೆ, ಡೀಪ್ ಫ್ರೈ, ಶಾಲೋ ಫ್ರೈ ಇರುವಂತಹ ಎಲ್ಲಾ ಫುಡ್ ಐಟಮ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇನ್ನ ಹೆವಿ ಕ್ರೀಮ್ ಬಳಸಿರುವಂತಹ ಮೈದಾ ಪ್ರಾಡಕ್ಟ್ಸ್ ಗಳು ಅಂದ್ರೆ ಬೇಕರಿ ಐಟಮ್ಸ್ ಗಳನ್ನು ಕೂಡ ನೀವು ಸ್ಟಾಪ್ ಮಾಡ್ರಿ. ಇದ್ರ ಜೊತೆಗೆ ಪರಿಶುದ್ಧವಾದಂತಹ ಆಕಳ ತುಪ್ಪನ ಪ್ರಿಫರ್ ಮಾಡ್ರಿ. ಇನ್ನ ಎಮ್ಮೆ ತುಪ್ಪ ಸೇವನೆ ಮಾಡ್ಬೇಕನ್ನೋರು ಕೂಡ ನೀವು ಎಮ್ಮೆ ತುಪ್ಪನ ಬಳಸಬಹುದು. ಆದ್ರೆ ಮೊದಲನೇ ಆದ್ಯತೆ ಆಕಳ ತುಪ್ಪಕ್ಕನ್ನ ಕೊಡ್ರಿ. ಇನ್ನ ಮನೆಯಲ್ಲಿ ಮಾಡಿರುವಂತಹ ಅಂದ್ರೆ ಹೋಮ್ ಮೇಡ್ ಪರಿಶುದ್ಧವಾದ ತುಪ್ಪಕ್ಕ ಆದಷ್ಟು ಪ್ರಿಯಾರಿಟಿ ಕೊಡ್ರಿ. ಸೊ ಇವತ್ತಿನ ನನ್ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಮತ್ತೆ ಇನ್ಯಾಕ್ ತಡ, ಆದಷ್ಟು ಲಘುನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೇನೆ ಇನ್ನೂವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.